ಎಸ್ ಎಂ ಶರ್ಮಾ ನಾಮಪತ್ರವನ್ನು ಸಲ್ಲಿಸ್ತೀವಿ. ಏನಂದರೆ ಇವತ್ತು ಸರ್ಕಾರಗಳು ಅತ್ಯಂತ ಜನವಿರೋಧಿ ಆಗಿದ್ದಾವೆ. ಮತ್ತೆ ಚುನಾವಣೆ ಬಂದಿದೆ ಸ್ನೇಹಿತರೆ. ಇಲ್ಲಿ ನಿಜವಾಗಲೂ ಜನಪರವಾಗಿರ್ತಕ್ಕಂಥ ಒಂದು ಪಕ್ಷಕ್ಕೆ ನಾವು ಇವತ್ತು ವೋಟ್ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಇವತ್ತು ಜನಗಳ ಸಮಸ್ಯೆ ತಗೊಂಡು ಹೋರಾಟ ಮಾಡ್ತಕ್ಕಂಥ ಪಕ್ಷ. ಗುಲ್ಬರ್ಗ ಜನಗಳಿಗೆ ಗೊತ್ತಿದೆ ಏನಂದರೆ ಇವತ್ತು ನಿರಂತರವಾಗಿ ಕುಡಿಯ ನೀರಿಂದ ಆಗಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳು ತಗೊಂಡು, ಆಮೇಲೆ ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಆ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಹಲವಾರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಹೋರಾಟವನ್ನು ಬೆಳೆಸ್ತಕ್ಕಂಥ SUCI ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ ಸ್ನೇಹಿತರೆ. ಅದಲ್ಲದೆ ಇವತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತಾ ಇದ್ದಾರೆ. ಅದನ್ನು ರದ್ದುಗೊಳಿಸಿಬಿಟ್ಟು ಕಾರ್ಮಿಕರ ಪರವಾಗಿರೋ ಕಾನೂನುಗಳು ತರಬೇಕು, ಕಾರ್ಮಿಕರಿಗೆ ವಜಾಗೊಳಿಸಲು ನಿಲ್ಲಿಸಬೇಕು. ಇವೆಲ್ಲ ಬೇಡಿಕೆ ತಗೊಂಡು ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಪಕ್ಷ ಇದು ಸ್ನೇಹಿತರೆ. ಇವತ್ತು ಜನಪರವಾಗಿ ನಿಜವಾಗಲೂ ಜನಗಳ ಸಮಸ್ಯೆಯನ್ನು ಹೋರಾಟ ಮಾಡುವಂಥ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಸ್ನೇಹಿತರೆ. ಆದರೆ ಇವತ್ತು BJP, ಕಾಂಗ್ರೆಸ್ಸು, ಇವತ್ತು JDS ಇವರೆಲ್ಲನೂ ಕೂಡ ನಾವು ಜನಪರವಾಗಿದ್ದೀವಿ ಅಂತೇಳಿ ಬರೀ ಸುಳ್ಳು ಹೇಳ್ಕೊತಾ ಇವತ್ತು ಮತ್ತೆ ಚುನಾವಣೆಗೆ ಬಂದಿದ್ದಾರೆ ಸ್ನೇಹಿತರೆ. ಇಂಥ ಜನವಿರೋಧಿ ಸರ್ಕಾರಗಳನ್ನು ಸೋಲಿಸಬೇಕಂತ ನಾನು ಇವತ್ತು ಜನತೆಯಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ದೇಶದಲ್ಲಿ ಬೆಲೆ ಏರಿಕೆ ಇದೆ, ಅದನ್ನು ಯಾರೂ ತಡೆಗಟ್ಟುವುದ್ರ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ. ನಿರುದ್ಯೋಗ ಸಮಸ್ಯೆ ಇದೆ, ಅದ್ರ ಬಗ್ಗೆ ಯಾರೂ ಮಾತನಾಡಕ್ಕೆ ರೆಡಿ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಅದಲ್ಲದೆ ಇವತ್ತು ಶಿಕ್ಷಣದ ವ್ಯಾಪಾರೀಕರಣ, ಗುಲ್ಬರ್ಗದಲ್ಲೇ ಇವತ್ತು ಲಕ್ಷಾಂತರ ಫೀಸ್ಗಳನ್ನು LKG, UKG ಹಿಡ್ಕೊಂಡು ಮತ್ತು ಮೆಡಿಕಲ್ ಇಂಜಿನಿಯರ್ ತನಕ ಮಾಡಿದ್ದಾರೆ ಸ್ನೇಹಿತರೆ. ಬಡವರಿಗೆ ಇವತ್ತು ಶಿಕ್ಷಣ ಇಲ್ದಂಗೆ ಹೋಗ್ಬಿಟ್ಟಿದೆ. ಇದ್ರ ವಿರುದ್ಧ ಇವತ್ತು ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್, BJP, JDS ಆಗಿರ್ಬೋದು, ಇಂಥ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಬೇರೆ ಪಕ್ಷಗಳು ಕೂಡ ಮಾತಾಡೋಕ್ಕೆ ರೆಡಿ ಇಲ್ಲ ಸ್ನೇಹಿತರೆ. ಮತ್ತು ಈ ಸಮಸ್ಯೆನ ಬಗೆಹರಿಸೋಕ್ಕೆ ರೆಡಿ ಇಲ್ಲ. ಅಲ್ಲಿ ಇವತ್ತು ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಈ ಒಂದು ಚುನಾವಣೆಯಲ್ಲಿ ಕೂಡ. ಅದಲ್ಲದೆ ಇವತ್ತು ನಿಜವಾಗಲೂ ಜನಪರವಾಗಿರ್ತಕ್ಕಂಥ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು